ಬಿರುಗಾಳಿ ಧೂಳುಮಯ ದೆಹಲಿ ಏರ್ಪೋರ್ಟ್ನಲ್ಲಿ ಅಯೋಮಯ ಸ್ಥಿತಿ ನಿರ್ಮಾಣವಾಗಿರೋದು. ಇವತ್ತು 205ಕ್ಕೂ ಹೆಚ್ಚು ವಿಮಾನ ಹಾರಾಟ ವಿಳಂಬ ಆಗಿದೆ. 1 ಗಂಟೆ ತಡವಾಗಿ ವಿಮಾನಗಳ ನಿರ್ಗಮನ ಆಗಿರೋದು. ನಿನ್ನೆಯೂ ವಿಮಾನಗಳ ಹಾರಾಟದಲ್ಲಿ ವಿಳಂಬ ಆಗಿತ್ತು. ದೆಹಲಿ ಏರ್ಪೋರ್ಟ್ನಲ್ಲಿ ಅಯೋಮಯ ಪರಿಸ್ಥಿತಿ. ಈಗಾಗಲೇ ಅಲ್ಲಿ ಆರೆಂಜ್ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಈ ಕಾರಣ ಇಲ್ಲಿ ಮಳೆ ಹೆಚ್ಚಾಗುತ್ತೆ ಅನ್ನುವಂಥ ಕಾರಣಕ್ಕೆ. ಆದ್ರೀಗ ಧೂಳುಮಯ ಆಗ್ಬಿಟ್ಟಿದೆ ಏರ್ಪೋರ್ಟ್. 1 ಗಂಟೆ ತಡವಾಗಿ ವಿಮಾನಗಳ ನಿರ್ಗಮನ. ನಿನ್ನೆಯೂ ಕೂಡ ಇಂಥದ್ದೇ ಪರಿಸ್ಥಿತಿ, ಈಗಲೂ ಅದೇ ಪರಿಸ್ಥಿತಿ. ನಿನ್ನೆಯೂ ವಿಮಾನಗಳ ಹಾರಾಟದಲ್ಲಿ ವಿಳಂಬ ಆಗಿತ್ತು. 50 ವಿಮಾನಗಳನ್ನ ನಿಗದಿತ ಸ್ಥಳದಿಂದ ಬೇರೆ ಕಡೆ ಡೈವರ್ಟ್ ಮಾಡಲಾಗಿತ್ತು. ಸಮಯಕ್ಕೆ ಸರಿಯಾಗಿ ವಿಮಾನ ಸಿಗದೆ ಜನರು ಪರದಾಡ್ಬಿಟ್ಟಿದ್ರು. ನೋಡಿ, ಆ ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಾ. ಯಾವ ರೀತಿಯಾಗಿ ಬಿರುಗಾಳಿ ಬೀಸ್ತಾ ಇದೆ, ಧೂಳುಮಯ. ವಿಮಾನ ಹಾರಾಟ ಆಗಬೇಕು ಅಂತ ಅಂದ್ರೆ ವೈಮಾನಿಕ ಪರಿಸ್ಥಿತಿ ಸರಿಯಾಗಿರ್ಬೇಕು. ಆ ಪರಿಸ್ಥಿತಿನೇ ಇಲ್ಲಿ ಅಯೋಮಯ ಆಗ್ಬಿಟ್ಟಿದೆ. ಆ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಾ. ಸದ್ಯ ಏರ್ಲೈನ್ಸ್ಗಳ ವಿರುದ್ಧ ಪ್ರಯಾಣಿಕರು ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ದೆಹಲಿ ಏರ್ಪೋರ್ಟ್ನಲ್ಲಿ ನೂಕು ನುಗ್ಗಲು ಉಂಟಾಗ್ಬಿಟ್ಟಿದೆ. ಈಗಾಗಲೇ ನಿನ್ನೆ ಕೂಡ ಇಂಥದ್ದೇ ಪರಿಸ್ಥಿತಿ ಎದುರಾಗಿತ್ತು. 50 ವಿಮಾನಗಳನ್ನ ಬೇರೆಡೆಗೆ ತಿರುಗಿಸಲಾಗಿತ್ತು, ಅಂದರೆ ಡೈವರ್ಟ್ ಮಾಡಲಾಗಿತ್ತು. ಪ್ರಯಾಣಿಕರು ಪರದಾಡ್ಬಿಟ್ಟಿದ್ರು. 205 ವಿಮಾನಗಳ ಸೇವೆಯಲ್ಲಿ ವಿಳಂಬ ಕೂಡ ಆಗಿತ್ತು. ಈಗಲೂ ಅಂಥದ್ದೇ ಪರಿಸ್ಥಿತಿ. ಅಲ್ಲಿನ ವೈಮಾನಿಕ ಪರಿಸ್ಥಿತಿ ಹದಗೆಟ್ಬಿಟ್ಟಿದೆ. ಇವತ್ತು ಕೂಡ ಭಾರೀ ಮಳೆಯಾಗುತ್ತೆ ಅನ್ನುವಂಥ ಮುನ್ಸೂಚನೆಯನ್ನ ಈಗಾಗಲೇ ಹವಾಮಾನ ಇಲಾಖೆ ಕೊಟ್ಟಿದೆ. ಅಲ್ಲಿ ಆರೆಂಜ್ ಅಲರ್ಟ್ ಕೂಡ ಘೋಷಣೆ ಆಗಿದೆ. ಸದ್ಯಕ್ಕೆ ಪ್ರಯಾಣಿಕರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹೀಗಾದ್ರೆ ಹೇಗೆ ನಮ್ಮ ಪರಿಸ್ಥಿತಿ ಅಂತ. ಏರ್ ಇಂಡಿಯಾ ಹಾಗೂ ಇಂಡಿಗೋ ವಿಮಾನ ಸಂಸ್ಥೆಗಳ ವಿರುದ್ಧ ಜನರು ತಮ್ಮ ಪ್ರಯಾಣಕ್ಕೆ ಸಂಬಂಧಪಟ್ಟಂತೆ ಏನೀಗಾಗಲೇ ವಿಳಂಬ ಆಗ್ತಾ ಇದೆ, ಜೊತೆಗೆ ಒಂದಷ್ಟು ವ್ಯತ್ಯಯಗಳಾಗ್ತಾ ಇದೆ, ಬದಲಾವಣೆಗಳಾಗ್ತಾ ಇದೆ. ಇನ್ನು ವಿಮಾನಗಳನ್ನ ಬೇರೆ ಬೇರೆ ಕಡೆ ತಿರುಗಿಸ್ತಿದ್ದಾರೆ, ಡೈವರ್ಟ್ ಮಾಡ್ತಾ ಇರೋದ್ರಿಂದ ಸಾಕಷ್ಟು ಒಂದಷ್ಟು ಅಲ್ಲಿ ಅನಾನುಕೂಲ ಅವರಿಗೆ ಆಗ್ತಾ ಇರೋದು. ಹಾಗಾಗಿ ಪ್ರಯಾಣಿಕರು ಈ ರೀತಿ ಆಕ್ರೋಶವನ್ನ ಹೊರ ಹಾಕ್ತಾ ಇರೋದು. ಈಗಾಗಲೇ ಅಲ್ಲಿ ಆರೆಂಜ್ ಅಲರ್ಟ್ ಘೋಷಣೆ ಆಗಿರೋದ್ರಿಂದ ಇದಕ್ಕೆ ಸಂಬಂಧಪಟ್ಟಂತೆ ವಿಮಾನ ಸಂಸ್ಥೆಗಳು ಮುನ್ನೆಚ್ಚರಿಕಾ ಕ್ರಮವಾಗಿ ಅವರ ಟಿಕೆಟ್ಗಳಿಗೆ ಸಂಬಂಧಪಟ್ಟಂತೆ ಮೊದಲೇ ಹೇಳ್ಬೋದು, ಹೀಗೀಗೆ ಪರಿಸ್ಥಿತಿ ಇರೋದ್ರಿಂದ ಸದ್ಯಕ್ಕೆ ವಿಳಂಬ ಆಗೋದ್ರಿಂದ ನೀವು ಮನೆ ಬಿಡೋದು ಬೇಡ ಅಥವಾ ಇದನ್ನ ಪೋಸ್ಟ್ಪೋನ್ ಮಾಡ್ಕೊಳ್ಳಿ ಅಂತ. ಬಟ್ ಅದು ಯಾವುದೋ ಸೂಚನೆಯನ್ನು ಕೂಡ ಅವ್ರು ಕೊಡ್ತಾ ಇಲ್ಲ. ಬದಲಿಗೆ ಇವರು ವಿಮಾನ ನಿಲ್ದಾಣಕ್ಕೆ ಬಂದ ನಂತರ ಇಂತಹ ಪರಿಸ್ಥಿತಿಗಳು ಆಗ್ತಾ ಇರೋದು. ಬಿರುಗಾಳಿ ಬೀಸೋದಿರ್ಬೋದು ಅಥವಾ ಈ ವಿಮಾನಗಳನ್ನ ಬೇರೆ ಕಡೆಗೆ ತಿರುಗಿಸೋದಿರ್ಬೋದು, ಆ ವಿಮಾನ ಸೇವೆಯಲ್ಲಿ ವಿಳಂಬ ಆಗೋದು, 2 ಗಂಟೆ ಕಾಯೋದು ಅಂದರೆ ಹೇಗೆ? ಅವರ ಆಕ್ರೋಶ ಮತ್ತಷ್ಟು ಹೆಚ್ಚಾಗ್ತಾ ಇದೆ. ಏರ್ಲೈನ್ಸ್ಗಳ ವಿರುದ್ಧ ಪ್ರಯಾಣಿಕರು ಆಕ್ರೋಶ ಹೊರಹಾಕ್ತಾ ಇರುವಂಥ ದೃಶ್ಯ. ಅದೇ ರೀತಿಯಾಗಿ ದೆಹಲಿ ಏರ್ಪೋರ್ಟ್ನಲ್ಲಿ ಯಾವ ರೀತಿ ಬಿರುಗಾಳಿ ಎದ್ದಿದೆ ಆ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಾ. ದೆಹಲಿಯಲ್ಲಿ ಒಂದು ರೀತಿಯಾಗಿ ಈ ವೈಮಾನಿಕ ಪರಿಸ್ಥಿತಿ ಅನ್ನೋದು ಯಾವ ರೀತಿ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ಕೆಲ ಕಾಲ ಮಳೆ ಗಾಳಿ, ಮತ್ತೊಂದು ಸಲ ಬಂದಾಗ ಅಲ್ಲಿ ವಾತಾವರಣ ಕಲುಷಿತಗೊಂಡಿರುತ್ತೆ, ಉಸಿರಾಡೋದಕ್ಕೂ ಕೂಡ ಕಷ್ಟ ಆಗ್ತಾ ಇರುತ್ತೆ, ವಾಯುಮಾಲಿನ್ಯ ಹೆಚ್ಚಾಗಿರುತ್ತೆ. ಈಗ ನೋಡಿದರೆ ಮಳೆ ಗಾಳಿ ಬಿರುಗಾಳಿಯ ಪರಿಸ್ಥಿತಿ ಎದುರಾಗಿದ್ದು ಈ ಏರ್ಪೋರ್ಟ್ನಲ್ಲಿ ಇದರಿಂದ ಸಾಕಷ್ಟು ಅನಾನುಕೂಲತೆ ಉಂಟಾಗ್ತಾ ಇದೆ ಜನರಿಗೆ. ಹಾಗಾಗಿ ಬಂದವರೆಲ್ಲರೂ ಕೂಡ ವೆಯ್ಟ್ ಮಾಡಬೇಕಿದೆ ಅಥವಾ ಬೇರೆ ಕಡೆ ವಿಮಾನವನ್ನು ತಿರುಗಿಸೋದ್ರಿಂದ ಅವ್ರ ಪ್ರಯಾಣದಲ್ಲಿ ವ್ಯತ್ಯಯ ಆಗುತ್ತೆ. ಹಾಗಾಗಿ ಅಲ್ಲಿನ ಜನರು ತಮ್ಮ ಆಕ್ರೋಶವನ್ನು ಹೊರ ಹಾಕ್ತಿದ್ದಾರೆ. ಏರ್ಲೈನ್ಸ್ಗಳು ಇದಕ್ಕೆ ಸಂಬಂಧಪಟ್ಟಂತೆ ಸೂಕ್ತವಾದ ಕ್ರಮವನ್ನು ತೆಗೆದುಕೊಳ್ಬೇಕು, ಪ್ರಯಾಣಿಕರಿಗೆ ಸೂಕ್ತವಾದ ಗೈಡ್ಲೈನ್ಸ್ ಕೊಡಬೇಕು ಅನ್ನುವಂಥ ಆಕ್ರೋಶವನ್ನು ಹೊರ ಹಾಕ್ತಾ ಇದ್ದಾರೆ. ನೂಕು ನುಗ್ಗಲು ಏರ್ಪಟ್ಟಿರುವಂತಹ ಫೋಟೋಗಳನ್ನು ಗಮನಿಸ್ತಾ ಇದ್ದೀರಾ ನೀವು. ದೆಹಲಿ ಏರ್ಪೋರ್ಟ್ನ ದೃಶ್ಯಗಳಿವು, ಅಂದರೆ ಅಲ್ಲಿ ಫೋಟೋಗಳು, ಮತ್ತೊಂದು ಕಡೆ ಈ ರೀತಿ ಬಿರುಗಾಳಿ ಬೀಸ್ತಾ ಇರುವಂಥ 2 ದೃಶ್ಯಗಳನ್ನು ಕೂಡ ನೀವು TV5 ಸ್ಕ್ರೀನ್ನಲ್ಲಿ ಗಮನಿಸ್ತಾ ಇದ್ದೀರಾ. ಏರ್ಲೈನ್ಸ್ನವರು ಹಾಗಾದರೆ ಏನು ಮಾಡ್ತಿದ್ದಾರೆ? ಈ ರೀತಿ ವ್ಯತ್ಯಯ ಆಗುತ್ತೆ, ಹವಾಮಾನದಲ್ಲಿ ಬದಲಾವಣೆ ಆಗುತ್ತೆ ಅನ್ನೋದು ಗೊತ್ತಾದ ತಕ್ಷಣ ಹವಾಮಾನ ಪರಿಸ್ಥಿತಿಗೆ ಸಂಬಂಧಪಟ್ಟಂತೆ ಕೊಡುವಂಥ ವರದಿಯನ್ನು ಆಧಾರವಾಗಿಟ್ಕೊಂಡು ಅವರು ಪ್ರಯಾಣಿಕರ ಸುರಕ್ಷತೆಯನ್ನು ಕೂಡ ಗಮನಿಸಬೇಕಲ್ಲ. ಈ ರೀತಿ ಬಿರುಗಾಳಿ ಉಂಟಾದಂಥ ಸಂದರ್ಭದಲ್ಲಿ ಏನಾದರೂ ಫ್ಲೈಟ್ ಟೇಕ್ ಆಫ್ ಆಯಿತು ಅಂತಂದರೆ ಆ ಸಂದರ್ಭದಲ್ಲಿ ಏನಾದರೂ ಅವಘಡಗಳು ಸಂಭವಿಸಿದರೆ ಅದಕ್ಕೆ ಯಾರು ಜವಾಬ್ದಾರಿ? ಹಾಗಾಗಿ ಈಗ ಪ್ರಯಾಣಿಕರ ಆಕ್ರೋಶ ಮತ್ತಷ್ಟು ಹೆಚ್ಚಾಗ್ತಾ ಇದೆ. ನೀವು ಮೊದಲೇ ಸೂಕ್ತವಾದಂಥ ಗೈಡ್ಲೈನ್ಸ್ ಕೊಡಿ ನಮಗೆ. ಅದನ್ನು ಬಿಟ್ಟು ನಾವು ಬಂದ ತಕ್ಷಣ ಈ ರೀತಿ ಅನಾನುಕೂಲ ಉಂಟು ಮಾಡೋದು ಎಷ್ಟು ಸರಿ?